ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಜ್ಯೋತಿಷ ರತ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ. ಅದರಲ್ಲಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ, ಅದು ನಾನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಕರ್ಕಾಟಕ ರಾಶಿಯವರು ಮೃದು ಮನಸ್ಸಿನವರು, ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳ್ಬೋದು. ಇವರಿಗೆ ಎಷ್ಟಿರುತ್ತೆ ಅಂತಂದರೆ, ಏನೇ ಒಂದು ಹೇಳಿದರೂ ಕೂಡ ಸ್ವಲ್ಪ ಮನಸ್ಸಿಗೆ ಹಚ್ಕೊಳುವಂತ ಹೇಳೋರು. ಈ ವಿಚಾರದಿಂದ ಸ್ವಲ್ಪ ಇವರಿಗೆ ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ಗಳು ಭಾಳ ಇರುತ್ತೆ. ಏನೇ ಒಂದು ರೇಗಾಡಿ ಸ್ವಲ್ಪ ಜೋರು ಧ್ವನಿಯಿಂದ ಸ್ವಲ್ಪ ಏನಾರು ಅಂದರೂ ಕೂಡ ಇವರು ಸ್ವಲ್ಪ ಮೈಂಡ್ ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಈ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ರೀತಿ ಇದ್ದರೂ ಕೂಡ ಸ್ವಲ್ಪ ಮಾತಿನ ಚಕಮಕಿಲಿ ಜನಗಳ ಮಧ್ಯೆ ಆಡಬಾರ್ದ ಮಾತು ಆಡಿಬಿಟ್ಟು ಕುಟುಂಬದ ಮಧ್ಯೆನೇ ಕಲಹ ಉಂಟಾಗೋದು. ಈ ವಿಚಾರದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸ್ವಲ್ಪ ಕುಟುಂಬದಲ್ಲಿ ಬಿರುಕು ಬಿಡುವಂಥ ಚಾನ್ಸಸ್ಗಳು ಇರುತ್ತೆ. ಈ ರೀತಿ ವಿಚಾರದಿಂದ ಒಂದೋಗಿ ಎರಡು ಆಗ್ತಾ ಹೋಗುತ್ತೆ, ಮನೆ ಮುರಿತಾ ಹೋಗುತ್ತೆ, ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇರಲ್ಲ. ಎಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ಇದ್ದರೂ ಕೂಡ ಸ್ವಲ್ಪ ಮಾತಿನ ಚಕಮಕಿಲೇ ಸ್ವಲ್ಪ ಮನೆ ಹಾಳಾಗೋದು. ಈ ವಿಚಾರದಲ್ಲಿ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಲಾರ್ದೆ ಎಲ್ಲಿ ಏನು ಮಾತಾಡಬೇಕು ಅದನ್ನಷ್ಟೇ ಮಾತಾಡಬೇಕು. ಮತ್ತು ಕೊಡಬೇಕಾದ ದುಡ್ಡು ಡೀಲೇ ಮಾಡ್ತಾ ಹೋಗ್ತಾರೆ. ನಿಮಗೆ ಯಾರು ದುಡ್ಡು ಕೊಡಬೇಕಾಗಿರುತ್ತೆ ಅವರು ಸ್ವಲ್ಪ ಇವತ್ತಿಲ್ಲ ನಾಳೆ ಕೊಡ್ತೀನಿ, ನಾಳೆ ಇಲ್ಲ ನಾಡಿದ್ದು ಕೊಡ್ತೀನಿ, ನಿಮಗೆ ಏನೋ ಒಂದು ಅರ್ಜೆಂಟಿಗೆ ಬೇಕಾಗಿರುತ್ತೆ ಅಮೌಂಟು, ಆದರೆ ಬರುವಂಥ ದುಡ್ಡು ನಿಮಗೆ ಭಾಳ ಡೀಲೇ ಆಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ನೀವೆಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ರೈತರಿಗೆ, ಕೃಷಿಕರಿಗೆ ಸ್ವಲ್ಪ ಬೆಳೆಯಲ್ಲಿ ನಷ್ಟ ಉಂಟಾಗುವಂಥ ಚಾನ್ಸಸ್ಗಳು ಆಗಿರ್ಬೋದು. ಇದರಿಂದ ನಿಮಗೆ ದುಡ್ಡಿನಲ್ಲಿ ಕೊರತೆ ಉಂಟಾಗುತ್ತೆ, ಮನೆಯಲ್ಲಿ ಅಶಾಂತಿ ಆಗ್ತಾ ಹೋಗುತ್ತೆ. ಮತ್ತು ಏನೇ ಕೆಲಸ ಮಾಡೋಕ್ಕೋದ್ರೂ ಮೈಂಡ್ ಸರಿ ಇರಲ್ಲ. ಏನೇ ನಿಮಗೆ ಬೆಳೆಯಿಂದನೇ ನಿಮಗೆ ಲಾಭ, ಬೆಳೆ ಬಂದ್ರೇ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲನೂ ಸಿಗ್ತಾ ಹೋಗುತ್ತೆ. ಅದೇ ಇಲ್ಲ ಅಂತಂದರೆ ಎಲ್ಲನೂ ನೀವು ಕಳ್ಕೊಂಡಂಗೆ ಆ ರೀತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ನೋಡಿಕೊಂಡು ಜಾಗರೂಕತೆಯಿಂದ ಸ್ವಲ್ಪ ಬೆಳೆಯಲ್ಲಿ ಏನೇ ಒಂದು ನೋಡ್ತಾ ಹೋಗಿ. ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮಗೆ ಸಿಗದೇ ಇರ್ಬೋದು. ಫೈನಾನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಏನೇ ಒಂದು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಮೌಂಟ್ ಬಂದಿರುತ್ತೆ ಆದರೆ ನಿಮ್ಮ ಕೈ ಸಿಗ್ತಾ ಇರಲ್ಲ. ಅದು ಸ್ವಲ್ಪ ಡೀಲೇ ಆಗ್ತಾ ಹೋಗುತ್ತೆ ಅಂತ ಆವಾಗಲೇ ಹೇಳಿದೆ ನಿಮಗೆ. ಎಷ್ಟೇ ನೀವು ಇದು ಮಾಡಿದ್ರು ಕೂಡ ಫೈನಾನ್ಷಿಯಲಲ್ಲಿ ಸ್ವಲ್ಪ ಡೀಲೇ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಯಾರು ಆರಂಭ ಮಾಡಿದ್ರು ಕೂಡ, ಆಲ್ರೆಡಿ ನೀವು ಮಾಡ್ತಾ ಇದ್ದರೂ ಕೂಡ ಅವರಿಗೆ ತುಂಬಾ ಒಳ್ಳೆಯ ಸ್ಥಾನ ಮಾನ, ಒಳ್ಳೆಯ ಲಾಭದಾಯಕ ಆರ್ಥಿಕ ವ್ಯವಸ್ಥೆಯಲ್ಲಿ ರಿಯಲ್ ಎಸ್ಟೇಟ್ ಅವರಿಗಂತೂ ತುಂಬ ಅನುಕೂಲಕರ. 10 ರೂಪಾಯಿ ಸಿಗೋ ಜಾಗದಲ್ಲಿ ನಿಮಗೆ 20 ರೂಪಾಯಿ ಸಿಗುವಂಥ ಚಾನ್ಸಸ್ಗಳು ಭಾಳ ಇದೆ. ಈ ರೀತಿ ವಿಚಾರದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸ್ವಲ್ಪ ದಾಖಲೆಗಳನ್ನು ಪರಿಶೀಲನೆ ಮಾಡಿ. ಈ ರೀತಿ ಪರಿಶೀಲನೆ ಮಾಡಿ ನೀವು ಏನೇ ಮುಂದುವರೆದ್ರೂ ಕೂಡ ಸ್ವಲ್ಪ ನಿಮಗೆ ರಾಯರ ಅನುಗ್ರಹ ಇದ್ದೇ ಇರುತ್ತೆ. ಇದರಿಂದ ನಿಮಗೆ ಧನಲಾಭ ಆಗೇ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿಗೆ ನ್ಯಾಯಯುತವಾಗಿ ಪರಿಶೀಲನೆ ಮಾಡ್ಕೋಬೇಕು. ಪಿತ್ರಾರ್ಜಿತ ಆಸ್ತಿಗಳು ಕೋರ್ಟ್ ಕೇಸಲ್ಲಿ ಹಾಕಿರ್ತೀರಿ, ಇಲ್ಲ ನ್ಯಾಯ ಪಂಚಾಯಿತಿ ಮಾಡ್ತಾ ಇರ್ತೀರಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಇಬ್ಬರ ಮಧ್ಯೆ ವಾದ ವಿವಾದ ಆಗುತ್ತೆ, ಗಲಭೆಗಳು ಆಗುತ್ತೆ, ಕಲಹಗಳು ಆಗುತ್ತೆ. ಇದನ್ನು ನೀವೇನು ಮಾಡ್ತೀರಿ ಅಂತಂದರೆ, ಕೋರ್ಟಿನ ಮುಖಾಂತರ ಇಲ್ಲ ಪಂಚಾಯಿತಿ ಮುಖಾಂತರ ನ್ಯಾಯಯುತವಾಗಿ ನಿಮ್ಮ ವಸ್ತು ಆಗಿರಿ ನೀವು ದೊಕ್ಕಿಸ್ಕೊಳ್ಳಿ, ಇಲ್ಲ ಬೇರೆಯವ್ರ ವಸ್ತು ಆಗಿದ್ರೆ ಅವ್ರಿಗೆ ಬಿಟ್ಬಿಡಿ. ಈ ತಿಂಗಳಲ್ಲಿ ಆರ್ಥಿಕ ಸಂಕಷ್ಟ ಬರುವ ಸಾಧ್ಯತೆ ಜಾಸ್ತಿ. ನಾನು ಹೇಳ್ತಾನೆ ಇದ್ದೀನಿ ಅವಾಗಲಿಂದ. ಈ ತಿಂಗಳಲ್ಲಿ ನಿಮಗೆ ಆರ್ಥಿಕದಲ್ಲಿ ಬಹಳ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಮಧ್ಯವರ್ತಿಗಳು ಕೂಡ ಆಗಕ್ಕೆ ಹೋಗಬೇಡಿ, ಒಬ್ಬರಿಂದ ಒಬ್ಬರಿಗೆ ಹಣನೂ ಇಸ್ಕೊಡೋಕೆ ಹೋಗಬೇಡಿ. ಮತ್ತು ನಿಮಗೆ ಏನೇ ಒಂದು ಹಣದ ವಿಚಾರದಲ್ಲಿ ಏನೇ ಇದ್ದರೂ ಕೂಡ ಹಿಂದಕ್ಕೆ ಸರಿಯಿರಿ. ಈ ತಿಂಗಳು ಹಿಂದಕ್ಕೆ ಸರಿದಷ್ಟು ನಿಮಗೆ ಭಾಳ ಒಳ್ಳೆಯದಾಗುವಂಥ ಚಾನ್ಸಸ್ಗಳು ಇದೆ. ವಿದ್ಯಾರ್ಥಿಗಳಿಗೆ ಬಹಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುವಂಥ ಚಾನ್ಸಸ್ಗಳು ಇದೆ. ನೀವು ಏನು ವಿದೇಶಕ್ಕೆ ಹೋಗಿ ಓದಬೇಕಂತ ಇರ್ತೀರಿ, ಅಲ್ಲೂ ಕೂಡ ಆಗ್ತಿರಲ್ಲ. ಇಲ್ಲೇ ನೀವು ಎಷ್ಟೇ ಓದ್ತಾ ಇರ್ತೀರಿ, ನಿಮಗೆ ಯೋಚನೆ ಶಕ್ತಿ ಇರೋದಿಲ್ಲ, ಮಂದತ್ವ ಹೆಚ್ಚಾಗ್ತಾ ಇರುತ್ತೆ, ಸೋಮಾರಿತನ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಓದಿದ ಕಡೆ ಆಸಕ್ತಿನೇ ಇರಲ್ಲ. ಏನೇ ಮಾಡಿದ್ರು ಕೂಡ
ನಿಮಗೆ ಈ ತಿಂಗಳಲ್ಲಿ ಚುರುಕುತನ ಇರಲ್ಲ, ಬರೀ ಮಂದಬುದ್ಧಿನೇ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಸೋಮಾರಿತನ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಕೂಡ ನನಗೆ ಫಲ ದೊರಕ್ತಾ ಇಲ್ಲ ಅಂತ ಈ ಮೈಂಡ್ಸೆಟ್ಟಿಂದ ನೀವು ಏನೇ ಮಾಡೋಕ್ಕೂ ಹೋಗೋದು ಇಲ್ಲ. ಈ ರೀತಿ ವಿಚಾರದಲ್ಲಿ ಎಲ್ಲ ರೀತಿಯಿಂದನೂ ನಿಮಗೆ ಹಿನ್ನಡೆನೇ ಆಗ್ತಾ ಹೋಗುತ್ತೆ. ಸ್ವಲ್ಪ ಬಿಸ್ನೆಸ್ ಮಾಡ್ತಿರೋರಿಗೆ ಸ್ವಲ್ಪ ಈ ತಿಂಗಳಲ್ಲಿ ಹಣದ ಪ್ರಭಾವ ಸ್ವಲ್ಪ ಕಮ್ಮಿನೇ ಇರುತ್ತೆ. ಹಾಕಿದ ₹1 ₹1 ಬಂಡವಾಳ ಅಷ್ಟೇ ಬರ್ಬೋದು, ಲಾಭದಾಯಕ ಅಂತೂ ಆಗೋದೇ ಇಲ್ಲ. ಉದ್ಯೋಗ ಮಾಡೋದ್ರಲ್ಲೂ ಅಷ್ಟೇ ಪ್ರಮೋಷನ್ ಇಂಕ್ರಿಮೆಂಟ್ ಸಿಗುವಂಥ ಚಾನ್ಸಸ್ಗಳೇ ಇಲ್ಲ. ಈ ರೀತಿ ವಿಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಕಟಕ ರಾಶಿಯವ್ರದ್ದು ಸ್ವಲ್ಪ ಆರ್ಥಿಕ ವ್ಯವಸ್ಥೆ ತುಂಬ ಕೆಡುಕಿದೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಇನ್ನೂ ಏನೇ ಸಮಸ್ಯೆ ಇರಲಿ, ಏನೇ ಕಿರಿಕಿರಿ ಆಗ್ತಾ ಇರಲಿ, ಮನಸ್ತಾಪ ಇರಲಿ, ಏನೇ ಇದ್ದರೂ ಕೂಡ ಒಮ್ಮೆ ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.